ಯಾರನ್ನೂ ಕೂಡ ನೀವು ಗುರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವರನ್ನ ಸತ್ಕರಿಸೋದಕ್ಕೋಸ್ಕರ ಅಲ್ಲ, ಕಾಯಕವನ್ನ ಕೆಡಿಸ್ಕೊಂಡು ಇಂತಹ ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳಕ್ ಹೋಗಬಾರದು ಅಂತಕ್ಕಂಥದ್ದನ್ನ ಆ ಐದಕ್ಕಿ ಮಾರಯ್ಯ ಆ ವಚನದ 2ನೇ ಸಾಲಿನಲ್ಲಿ ಹೇಳ್ತಾರೆ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು. ಮುಂದೆ 3ನೇ ಸಾಲಿನಲ್ಲಿ ಹೇಳ್ತಾರೆ, ಜಂಗಮ ಮುಂದೆ ನಿಂತಿದ್ದಡು ಹಂಗ ಅರಿಯಬೇಕು ಅಂತಕ್ಕಂತಹ ಮಾತು ಹೇಳ್ತಾರೆ. ಜಂಗಮ ಬಂದ್ರೂ ಕೂಡ ನೀವು ಕಾಯಕ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಯಕವನ್ನ ಕೆಡಿಸಿಕೊಂಡು ಆ ಜಂಗಮನ ಜೊತೆ ಮಾತನಾಡಬಾರದು ಅಂತಕ್ಕಂಥದ್ದು ಆ ಮಾರಯ್ಯನ ವಚನದ 3ನೇ ಸಾಲಿನ ಅರ್ಥ. ಇಲ್ಲಿ ಜಂಗಮ ಅಂದ್ರೆ ಅನಂತವಾದದ್ದು. ಜಂಗಮ ಅಂದ್ರೆ ಅನಂತವಾದದ್ದು. ಜಂಗಮ ಅಂದ್ರೆ ಈ ಜಂಗಮ ಯಾರಾದ್ರೂ ಅವನನ್ನ ಹೊಗಳಿಸ್ಕೊಳ್ತಕ್ಕಂಥವನಲ್ಲ. ಅವನು ಪರಿಶುದ್ಧವಾದಂತಹ ಜೀವನವನ್ನ ನಡೆಸ್ತಕ್ಕಂತಹ ವ್ಯಕ್ತಿ ಜಂಗಮ. ಬಹಿರಂಗ ಅಷ್ಟಾವರಣದಲ್ಲಿ ಹೇಳ್ತಕ್ಕಂತಹ ಪ್ರಕಾರ ಜಂಗಮ ಅಂದ್ರೆ ಯಾರು ಅಂದ್ರೆ ಯಾರು ಶರಣ ತತ್ವಗಳನ್ನ ಅರಿತುಕೊಂಡು ಅನುಭವಿಸಿಕೊಂಡು ಅವುಗಳನ್ನ ಸಮಾಜದಲ್ಲಿ ಪ್ರಸಾರ ಮಾಡ್ತಾರೋ ಅಂತವರನ್ನ ಜಂಗಮ ಅಂತ ಕರೀತಾರೆ. ಜಂಗಮ ಅಂದ್ರೆ ಅನಂತವಾದದ್ದು, ಜಂಗಮ ಅಂದ್ರೆ ಚಲನಶೀಲವಾದದ್ದು, ಜಂಗಮ ಅಂದ್ರೆ ಚೈತನ್ಯ ರೂಪಿಯಾದದ್ದು, ಚೈತನ್ಯ ರೂಪಿ ಅರಿವು, ಚೈತನ್ಯ ರೂಪಿ ದೇವರು ಅಂತಕ್ಕಂತಹ ಅರ್ಥ ಅದಕ್ಕಿದೆ. ಇಂತಹ ಜಂಗಮದ ಮಹತ್ವವನ್ನ ಸಾರ್ತಕ್ಕಂತಹ ಒಂದು ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಗುರುಪದೇಶ ಮಂತ್ರ ವೈದ್ಯ, ಜಂಗಮೋಪದೇಶ ಶಸ್ತ್ರ ವೈದ್ಯ ನೋಡ, ಭವರೋಗ ಕಳೆವ ಪರಿಯ ನೋಡ, ಕೂಡಲ ಸಂಗನ ಶರಣರ ಅನುಭವ ಮಡಿವಾಳನ ಕಾಯಕದಂತೆ ಅಂತಕ್ಕಂತಹ ವಚನದ ಮೂಲಕ ಗುರುಪದೇಶ ಮಂತ್ರ ವೈದ್ಯ, ಜಂಗಮೋಪದೇಶ ಶಸ್ತ್ರ ವೈದ್ಯ ಅಂತ ಹೇಳ್ತಾರೆ. ಗುರು ತನ್ನ ಶಿಷ್ಯನ ಭವರೋಗವನ್ನ ಹೋಗಲಾಡಿಸ್ಲಿಕ್ಕೆ, ಭವರೋಗ ಅಂದ್ರೆ ಮನಸ್ಸಿನ ರೋಗವನ್ನ ಹೋಗಲಾಡಿಸ್ಲಿಕ್ಕೆ ಆತನಿಗೆ ಇಷ್ಟಲಿಂಗವನ್ನ ದೀಕ್ಷೆ ಕೊಟ್ಟು, ನೋಡಪ್ಪ ಈ ಪ್ರಕಾರ ನಾನು ಹೇಳೋ ಪ್ರಕಾರ ಈ ಇಷ್ಟಲಿಂಗವನ್ನ ನೀನ್ ಪೂಜೆ ಮಾಡ್ಕೋ, ನಿನ್ನ ಮನಸ್ಸು ಪರಿಶುದ್ಧವಾಗುತ್ತೆ, ಹಗುರವಾಗುತ್ತೆ ಅಂತ ಹೇಳಿ ದೀಕ್ಷೆಯ ಮೂಲಕ ಇಷ್ಟಲಿಂಗವನ್ನ ಕರುಣಿಸ್ತಾರೆ. ಆ ಶಿಷ್ಯ ಏನ್ ಮಾಡ್ಬೇಕು? ಗುರು ಕೊಟ್ಟಂತಹ ಇಷ್ಟಲಿಂಗವನ್ನ ಗುರು ಹೇಳೋ ಪ್ರಕಾರ ಅದನ್ನ ಪೂಜೆ ಮಾಡ್ಕೋಬೇಕಲ್ವಾ? ಇಷ್ಟಲಿಂಗದ ಕರಡಿಗೆಯನ್ನ ಗೂಟಕ್ಕೆ ಹಾಕಿದ್ರೆ ಭವರೋಗ ಕಡಿಮೆ ಆಗೋದಿರ್ಲಿ, ಭವರೋಗ ಉಲ್ಬಣ ಆಗುತ್ತೆ. ಈ ಉಲ್ಬಣವಾದಂತಹ ಅಂದ್ರೆ ಹೆಚ್ಚಾದಂತಹ ಈ ಭವರೋಗಕ್ಕೆ ಇಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥವನು ಯಾರು ಅಂದ್ರೆ ಜಂಗಮ. ಜಂಗಮ ದೋಷವನ್ನ ನಿಷ್ಠೂರವಾಗಿ ಪರೀಕ್ಷಿಸಿ ಎಲ್ಲಿ ದೋಷ ಇದೆ ಅನ್ನೋದನ್ನ ಈ ಕಟ್ ಮಾಡಿ ಬಿಸಾಕ್ತಾನೆ ಅಂತ ಹೇಳ್ತಾರೆ. ಇದು ಜಂಗಮ ಕೊಡ್ತಕ್ಕಂತಹ ಶಸ್ತ್ರ ವೈದ್ಯ. ಇಲ್ಲಿ ಗುರು ಕೇವಲ ಸಾಮಾನ್ಯ ವೈದ್ಯನಾದ್ರೆ ಜಂಗಮ ಶಸ್ತ್ರ ವೈದ್ಯ ಅಂದ್ರೆ ಸರ್ಜನ್ ಡಾಕ್ಟರ್. ಇವರಿಬ್ರು ಒಬ್ರಿಗೊಬ್ರು ಪೂರಕವಾಗಿ ಶಿಷ್ಯನ ಭವರೋಗವನ್ನ ಹೋಗಲಾಡಿಸ್ಲಿಕ್ಕೆ ಮಾಡ್ತಕ್ಕಂತಹ ಕಾಯಕವನ್ನ ಮಡಿವಾಳನ ಕಾಯಕಕ್ಕೆ ಹೋಲಿಸ್ತಾರೆ. ಅಂದ್ರೆ ಮಡಿವಾಳ ಹೇಗೆ ಬಟ್ಟೆಯಲ್ಲಿರ್ತಕ್ಕಂತಹ ಕೊಳೆಯನ್ನ ತೊಳಿತಾನೋ ಹಾಗೆ ಈ ಗುರು ಮತ್ತು ಜಂಗಮರು ಶಿಷ್ಯನ ಮನಸ್ಸನ್ನ ತೊಳೆದು ಅದನ್ನ ಶುದ್ಧೀಕರಣ ಮಾಡ್ತಾರೆ ಅಂತಕ್ಕಂಥದ್ದು ಆ ವಚನದ ತಾತ್ಪರ್ಯ. ಅದನ್ನ ನಾನು ಇನ್ನೂ ನಿಮಗೆ ಮನದಟ್ಟಾಗುವ ಹಾಗೆ ಮನ ಮುಟ್ಟುವಂತೆ ಹೇಗೆ ಹೇಳ್ಬಹುದು ಅಂದ್ರೆ, ನಿಮಗೆ ಈ ಅಪೆಂಡಿಕ್ಸ್ ಅಂತಕ್ಕಂಥದ್ದು ಗೊತ್ತಿರ್ಬೇಕಲ್ವಾ? ಅದು ಆರಂಭಿಕ ಹಂತದಲ್ಲಿ ನೀವು ಟ್ಯಾಬ್ಲೆಟ್ಸ್ ಮತ್ತೆ ಈ ಟಾನಿಕ್ ತಗೊಂಡ್ರೆ ಅದು ಹೋಗುತ್ತೆ ಅಂತ ವೈದ್ಯ ವಿಜ್ಞಾನ ಕೂಡ ಅದನ್ನ ಹೇಳುತ್ತೆ. ಇಲ್ಲ ಯಾರಾದ್ರೂ ಡಾಕ್ಟರ್ ಇದ್ರೆ ನಿಮಗೆ ಗೊತ್ತಿರಬಹುದು, ಹೌದಾ? ಆರಂಭಿಕ ಹಂತದಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಸರ್ ಇರಬಹುದು ಅಥವಾ ಅಪೆಂಡಿಕ್ಸ್ ಇರಬಹುದು, ಅದು ಗುಳಿಗೆ ಮತ್ತು ಟಾನಿಕ್ ಅನ್ನ ತಗೊಂಡ್ರೆ ಹೋಗುತ್ತೆ. ಈಗ ನೀವು ಹೊಟ್ಟೆ ನೋವು ಬರುತ್ತೆ, ಅಪೆಂಡಿಕ್ಸ್ ಇನ್ನು ಆರಂಭಿಕ ಹಂತದಲ್ಲಿರುತ್ತೆ, ನಮ್ಮ ಮಠದ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಸಿದ್ಧಗಂಗಾ ಹಾಸ್ಪಿಟ್ಲಿಗೆ, ಅಲ್ಲೊಬ್ಬ ನೋಡಿದಂತಹ ತಜ್ಞ ವೈದ್ಯರು ಇದು ಅಪೆಂಡಿಕ್ಸ್ ನ ಆರಂಭಿಕ ಅಂತ ಹೇಳ್ಬಿಟ್ಟು ಒಂದು 15 ದಿನಕ್ಕಾಗುವಷ್ಟು ಗುಳಿಗೆ ಮತ್ತು ಟಾನಿಕ್ ಅನ್ನ ಕೊಟ್ಟು ಕಳಿಸ್ತಾರೆ. ಆ ಡಾಕ್ಟರ್ ಕೊಟ್ಟಂತಹ ರೀತಿಯಲ್ಲಿ 15 ದಿನವೂ ನೀವು ಆ ಗುಳಿಗೆ ಮತ್ತು ಟಾನಿಕ್ ಅನ್ನ ತಗೊಂಡ್ರೆ
ಅದು ಆರಂಭಿಕ ಹಂತದಲ್ಲಿ ಇದ್ದಿದ್ರಿಂದ ಅದು ಹೋಗುತ್ತೆ. ನೀವು ಉದಾಸೀನ ಮಾಡಿಬಿಟ್ಟು ಆ ಗುಳಿಗೆಗಳನ್ನ ಟಾನಿಕ್ ಅನ್ನ ಬೀರ್ನಲ್ಲಿಟ್ರೆ ಅಪೆಂಡಿಕ್ಸ್ ಏನಾಗುತ್ತೆ ಅಥವಾ ಅಲ್ಸರ್ ಏನಾಗುತ್ತೆ, ಬೆಳೆದು ದೊಡ್ಡದಾಗುತ್ತೆ ಅಲ್ವಾ. ಈ ದೊಡ್ಡದಾದಂತಹ ಈ ಗಡ್ಡೆಗೆ ಅದು ಈಗ ಯಾವ ಗುಳಿಗೆಗೂ ಮತ್ತು ಟಾನಿಕ್ಗೂ ಅದು ಬಗ್ಗಲ್ಲ. ಈಗ ನೀವು ಇನ್ನೂ ಹೆಚ್ಚಾಗುತ್ತೆ ನಿಮ್ಗೆ ಹೊಟ್ಟೆ ನೋವು, ಆವಾಗ ನೀವು ಆ ಡಾಕ್ಟರ್ ಹತ್ರ ಹೋಗ್ತೀರಿ, ಮತ್ತೆ ಹಳೆ ಡಾಕ್ಟರ್ ಹತ್ರ, ಇಲ್ಲ ಇದು ದೊಡ್ಡದಾಗ್ಬಿಟ್ಟಿದೆ ನನ್ನ ಕೈಲಿ ಆಗಲ್ಲ, ನೀವು ಇಂಥ ಸರ್ಜನ್ ಡಾಕ್ಟರ್ ಹತ್ರ ಹೋಗ್ರಿ ಅಂತ ರೆಫರ್ ಮಾಡ್ತಾರೆ. ಸರ್ಜನ್ ಡಾಕ್ಟರ್ ಹತ್ರ ಹೋಗ್ತೀರಿ, ಸರ್ಜನ್ ಡಾಕ್ಟರ್ ನಿಮಗೆ ಹೊಟ್ಟೆಯನ್ನ ಕೊಯ್ದು ಬಿಟ್ಟು ಗಡ್ಡೆಯನ್ನ ಒಳಗೆ ಅಂತ ಹೊರಗೆ ತೆಗಿತಾರೆ. ಈ ಕೆಲಸ ಮಾಡೋದು ಯಾರು? ಸರ್ಜನ್ ಡಾಕ್ಟ್ರು. ಇಲ್ಲಿ ಗುರು ಕೇವಲ ಡಾಕ್ಟರ್ ಆದ್ರೆ ಜಂಗಮ ಏನು? ಸರ್ಜನ್ ಡಾಕ್ಟರ್. ಅದನ್ನ ಯಥಾವತ್ತಾಗಿ ಬಸವಣ್ಣವರು ಆ ಒಂದು ವಚನದ ಮೂಲಕ ಅದನ್ನ ವಿವರಿಸ್ತಾರೆ. ಇನ್ನೂ ಒಂದು ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ ಜಂಗಮದ ಶ್ರೇಷ್ಠತೆಯನ್ನ. ಗಂಡು ಬೇರುಂಡೆಂಬ ಪಕ್ಷಿಗೆ ದೇಹ ಒಂದು, ತಲೆ ಎರಡು, ಒಂದರ ಬಾಯಲ್ಲಿ ಆಲ ನೆರೆದು ಒಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿ ಸಾವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಆ ಪಕ್ಷಿ ಸಾವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಹಾಗೆಯೇ ನೀವು ಗುರುವನ್ನ ಅಥವಾ ಲಿಂಗವನ್ನ ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತಿರೋ ಜಂಗಮನನ್ನು ಕೂಡ ಅದೇ ರೀತಿ ಗೌರವಿಸಬೇಕು ಅನ್ನೋದನ್ನ ಆ ವಚನದ ಮೂಲಕ ಹೇಳ್ತಾರೆ. ಅಂದ್ರೆ ಆ ವಚನ ಏನ್ ಹೇಳುತ್ತೆ ಅಂದ್ರೆ, ನಿಮಗೆ ಗಂಡು ಬೇರುಂಡ ಅಂತಕ್ಕಂತಹ ಒಂದು ಪಕ್ಷಿ ಇತ್ತು ಅಂತ ಹೇಳ್ತಾರೆ ಹಿಂದೆ. ಈ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಅದನ್ನ ತಮ್ಮ ರಾಜ ಚಿಹ್ನೆಯನ್ನಾಗಿ ಬಳಸ್ಕೊಂಡಿದ್ರು. ನಮ್ಮ ಮೈಸೂರನ್ನ ಆಳಿದಂತಹ ಮೈಸೂರಿನ ಒಡೆಯರುಗಳು ಕೂಡ ತಮ್ಮ ರಾಜ ಲಾಂಛನವನ್ನಾಗಿ ಮಾಡ್ಕೊಂಡಿದ್ರು. ಇವತ್ತಿನ ನಮ್ಮ ರಾಜ್ಯ ಸರ್ಕಾರವು ಕೂಡ ಈ ಗಂಡು ಬೇರುಂಡ ಅಂತಕ್ಕಂತಹ ಪಕ್ಷಿಯ ಲಾಂಛನವನ್ನೇ ನಮ್ಮ ಸರ್ಕಾರದ ಅಧಿಕೃತ ಲಾಂಛನವನ್ನಾಗಿ ನಾವು ಸ್ವೀಕರಿಸಿದ್ದೇವೆ, ಅದನ್ನು ಬಳಸ್ತಾ ಇದ್ದಾರೆ. ಈ ಪಕ್ಷಿಗೆ ಒಂದು ದೇಹ ಇರುತ್ತೆ, ತಲೆ ಎಷ್ಟು ಕಡೆ ಇರುತ್ತೆ? ಎರಡು ಕಡೆ ಇರುತ್ತೆ. ಯಾವುದೋ ಒಂದು ಹಾವಿಗೆ ಆ ತರ ಇರುತ್ತೆ. ನೀವು ಎರಡು ತಲೆ ಇರೋದ್ರಿಂದ ಒಂದು ತಲೆಯಲ್ಲಿ ನೀವು ಹಾಲು ಹಾಕ್ತೀರಿ, ಇನ್ನೊಂದು ತಲೆಯ ಮೂಲಕ ವಿಷ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಎರಡು ಹಾಲು ಹಾಕಿದ್ದು ಹೊಟ್ಟೆಗೆ ಹೋಗುತ್ತೆ, ವಿಷ ಹಾಕಿದ್ದು ಕೂಡ ಎಲ್ಲಿಗೆ ಹೋಗುತ್ತೆ? ಹೊಟ್ಟೆಗೆ ಹೋಗುತ್ತೆ. ಹಾಗಾಗಿ ಎರಡೂ ಕೂಡ ಹೊಟ್ಟೆಗೆ ಹೋಗೋದ್ರಿಂದ ಆ ಪಕ್ಷಿ ಸಾಯುತ್ತೆ ಅಂತಕ್ಕಂಥದ್ದು ಅದರ ಅರ್ಥ. ಹಾಗೆ ನಾವು ಇಲ್ಲಿ ಗುರುವಿಗೆ ಹೇಗೆ ಗೌರವವನ್ನ ಕೊಡ್ತೀವೋ, ಎಷ್ಟು ನಿಷ್ಠೆಯಿಂದ ಲಿಂಗವನ್ನ ಪೂಜೆ ಮಾಡಿಸ್ತೀವೋ ಅಷ್ಟೇ ನಿಷ್ಠೆ ಗೌರವವನ್ನ ಜಂಗಮನಿಗೂ ಕೊಡಬೇಕು ಅಂತಕ್ಕಂಥದ್ದು ಆ ವಚನದ ಅರ್ಥ. ಇನ್ನ ಈ ರೀತಿಯಾಗಿ ನಾವು ಮಾಡ್ತಕ್ಕಂತಹ ಕಾಯಕವನ್ನ, ಸತ್ಯಶುದ್ಧ ಕಾಯಕವನ್ನ ಗುರುವೇ ಬಂದ್ರು ಅವನ ಜೊತೆಗೆ ಮಾತನಾಡದೆ, ಲಿಂಗ ಪೂಜೆಯನ್ನು ಮರೆತು ಜಂಗಮನ ಜೊತೆ ಮಾತನಾಡದ ಬಿಟ್ಟು ಸತ್ಯಶುದ್ಧ ಕಾಯಕವನ್ನ ನಾವು ಕೈಗೊಂಡ್ರೆ ನಾವು ಮಾಡ್ತಕ್ಕಂತಹ ಕಾಯಕ ಕೈಲಾಸ ಆಗುತ್ತೆ ಅಂತಕ್ಕಂಥದ್ದನ್ನ ಇದಕ್ಕೆ ಮಾರಯ್ಯನವ್ರು ಹೇಳ್ತಾರೆ. ಆ ಮೂಲಕ ಕಾಯಕವೇ ಕೈಲಾಸ ಅಂತಕ್ಕಂತಹ ಆ ನುಡಿಗಟ್ಟನ್ನ ಜಗತ್ತಿಗೆ ಕೊಟ್ಟಂತಹ ವಚನಕಾರ ಇದಕ್ಕೆ ಮಾರಯ್ಯ. ಅವ್ರ ಜೊತೆಗೆ ಇನ್ನೂ ಒಬ್ಬ ವಚನಕಾರರು, ಮನಸಂದ ಮಾರಿ ತಂದೆ ಅಂತಕ್ಕಂತಹ ವಚನಕಾರರು ಕೂಡ ಕಾಯಕವೇ ಕೈಲಾಸ ಅಂತಕ್ಕಂತಹ ಆ ನುಡಿಗಟ್ಟನ್ನ ತಮ್ಮ ವಚನದಲ್ಲಿ ಬಳಸ್ತಾರೆ. ಕಾಯ ವಿಡಿದಿಹನ್ನಬರ ಶಿವಭಕ್ತಂಗೆ ಕಾಯಕವೇ ಕೈಲಾಸ ಅಂತಕ್ಕಂತಹ ವಚನದ ಮೂಲಕ ಒಟ್ಟಾರೆಯಾಗಿ 23,000 ವಚನಗಳಲ್ಲಿ ನಮಗೆ ಇವರಿಬ್ಬರ ವಚನಗಳಲ್ಲಿ ಮಾತ್ರ ಈ ಕಾಯಕವೇ ಕೈಲಾಸ ಅಂತಕ್ಕಂತಹ ನುಡಿಯನ್ನ ಬರೆದಿರೋದನ್ನ ನಾವು ಗಮನಿಸ್ತೀವಿ. ನಿಮಗೆ ಒಂದು ಪ್ರಶ್ನೆ ಬರ್ಬಹುದೇನ, ಹಾಗಾದ್ರೆ ವಿಶ್ವಗುರು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತಕ್ಕಂತಹ ಪದವನ್ನ ತಮ್ಮ ಯಾವ ವಚನದಲ್ಲೂ ಕೂಡ ಬರಿಲಿಲ್ವೇ ಅಂತ ನಿಮಗೆ ಒಂದು ಸಂದೇಹ ಬರಬಹುದು. ಬರೆದಿರಬಹುದು ಅಥವಾ ಇಲ್ದೇ ಇರಬಹುದು. ಕಾರಣ ಏನು ಅಂದ್ರೆ, ನಮಗೆ ಇವತ್ತು ಸಿಕ್ಕಿರ್ತಕ್ಕಂತಹ ವಚನಗಳು ಹತ್ತತ್ರ 23,000 ವಚನಗಳಿದಾವೆ. ಕಲ್ಯಾಣ ಕ್ರಾಂತಿ ಆಯ್ತಲ್ಲ ನಿಮಗೆ 12ನೇ ಶತಮಾನದಲ್ಲಿ. ಇವತ್ತು ಎಷ್ಟು ವಚನಗಳು ನಮಗೆ ಸಿಕ್ಕಿದಾವೋ ಅದ್ರ 2 ಪಟ್ಟು 3 ಪಟ್ಟು 4 ಪಟ್ಟು ವಚನಗಳು ನಾಶ ಆಗಿರ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಹಾಗಾಗಿ ಆ ನಾಶ ಆಗಿರ್ತಕ್ಕಂತಹ ವಚನಗಳಲ್ಲಿ ಏನಾದ್ರೂ ಬಸವಣ್ಣನವರು ಬರೆದಿರ್ತಕ್ಕಂತಹ ವಚನ ಇತ್ತೋ ಇಲ್ವೋ ಅಂತ ಹೇಳೋದನ್ನ ನಾವ್ ಹೇಳೋದು ಅದು ಕಷ್ಟ ಆಗುತ್ತೆ. ಹಾಗಾಗಿ ಬರೆದಿದ್ದಿರ್ಬೋದು, ಬರೆದಿಲ್ದೇ ಇರಬಹುದು. ಸದ್ಯದ ಮಟ್ಟಿಗೆ ಕಾಯಕವೇ ಕೈಲಾಸ ಅಂತಕ್ಕಂತಹ
ಆ ನುಡಿಗಟ್ಟನ್ನ ಬರೆದಿರ್ತಕ್ಕಂಥವ್ರು ಇಬ್ರು ವಚನಕಾರರು. ಒಬ್ರು ಆಯ್ದಕ್ಕಿ ಮಾರಯ್ಯ, ಮತ್ತೊಬ್ರು ಮನಸಂದ ಮಾರಿ ತಂದೆ. ಇನ್ನ ಅಂತಿಮ ಘಟ್ಟಕ್ಕೆ ನಾನು ಬಂದ್ರೆ ದಾಸೋಹ. ಈ ಕಾಯಕ ಮತ್ತು ದಾಸೋಹ ಇವೆರಡೂ ಕೂಡ ಒಂದು ರೀತಿಯಲ್ಲಿ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಒಂದಕ್ಕೊಂದು ಪೂರಕವಾಗಿದ್ದಾವೆ. ಕಾಯಕಕ್ಕೆ ಹೇಗೆ ನಿಯಮಗಳಿದಾವೋ ದಾಸೋಹಕ್ಕೂ ಕೂಡ ಹಾಗೆ ನಿಯಮಗಳಿದಾವೆ. ಯಾವ್ಯಾವುದೋ ರೀತಿಯಲ್ಲಿ ನಾವು ದುಡಿಮೆ ಮಾಡಿದಂತಹ ದುಡ್ಡಿನಲ್ಲಿ ದಾಸೋಹ ಮಾಡಬಾರದು ಅಂತಕ್ಕಂಥದ್ದು ಶರಣರ ಸ್ಪಷ್ಟ ನಿಲುವಾಗಿತ್ತು. ಸತ್ಯ ಶುದ್ಧ ಕಾಯಕವನ್ನ ಕೈಗೊಂಡು ಸದಾಚಾರದಿಂದ ಗಳಿಸಿ ಸಮರ್ಪಣಾ ಭಾವದಿಂದ ವಿನಿಯೋಗಿಸಿದಂತಹ ಹಣ ಮಾತ್ರ ದಾಸೋಹಕ್ಕೆ ಸ್ವೀಕಾರಾರ್ಹವಾಗುತ್ತೆ ಅನ್ನೋದನ್ನ ಶರಣರು ಹೇಳ್ತಾರೆ. ಅಲ್ಲಮ್ಮ ಪ್ರಭುದೇವರು ಒಂದು ಕಡೆಗೆ ಹೇಳ್ತಾರೆ, ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿರ್ದಡೆ ಅದಿಗಳವೇ ನೋಡ ಗುಹೇಶ್ವರ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಶಿವಯೋಗಿ ಸಿದ್ದರಾಮೇಶ್ವರರು ಹೇಳ್ತಾರೆ, ಸೋಹಂ ಎಂಬುದು ಅಂತರಂಗದ ಮದ, ಶಿವೋಹಂ ಎಂಬುದು ಬಹಿರಂಗದ ಮದ. ಈ ದ್ವಂದ್ವವ ನಳಿದು ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿ ತನ್ನ ಆರಾಧ್ಯ ದೈವ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ಅವರು ಕೇಳ್ಕೊಳ್ತಾರೆ. ದಾಸೋಹ ಅಂದ ತಕ್ಷಣ ಬರೇ ಅನ್ನದಾಸೋಹ ಒಂದೇ ಅಲ್ಲ. ವಚನಗಳ ಅಧ್ಯಯನವನ್ನ ನಾವು ಮಾಡಿದ್ರೆ ದಾಸೋಹದಲ್ಲಿ ವಿವಿಧ ಬಗೆಯ ದಾಸೋಹಗಳನ್ನ ನಾವು ಕಾಣ್ತೀವಿ. ಅನ್ನದಾಸೋಹ, ಜ್ಞಾನ ದಾಸೋಹ, ಭಕ್ತಿ ದಾಸೋಹ, ಯುಕ್ತಿ ದಾಸೋಹ, ಮಮಕಾರ ದಾಸೋಹ ಅಂತಕ್ಕಂತಹ ದಾಸೋಹದ ಪ್ರಕಾರಗಳನ್ನ ನಾವು ಕಾಣ್ತೀವಿ. ಈ ದಾಸೋಹಗಳಲ್ಲೆಲ್ಲ ಶ್ರೇಷ್ಠವಾದಂತಹ ದಾಸೋಹ ಅಂದ್ರೆ ತ್ರಿವಿಧ ದಾಸೋಹ. ತ್ರಿವಿಧ ಅಂದ್ರೆ ಯಾವುದು? ಗುರುಲಿಂಗ ಜಂಗಮರಿಗೆ ಮಾಡ್ತಕ್ಕಂತಹ ಸೇವೆ ಇದೆಯಲ್ಲ, ಅದೇ ಆ ತ್ರಿವಿಧ ದಾಸೋಹ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಅಂತಕ್ಕಂತಹ ಮಾತನ್ನು ಕೂಡ ಹೇಳ್ತಾರೆ. ತನುವ ಕೊಟ್ಟ ಗುರುವನ್ನೊಲಿಸಬೇಕು, ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ಜಂಗಮವನ್ನೊಲಿಸಬೇಕು. ಇಂತಹ ತ್ರಿವಿಧ ದಾಸೋಹಕ್ಕೆ ದೇವರು ಒಲಿತನೇ ವಿನಃ ಬೇರೆ ಬೇರೆ ಯಾವುದರಿಂದಲೂ ದೇವರು ಒಲಿಯಲ್ಲ ಅನ್ನೋದನ್ನ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹಾಡಿದರೇನು, ಹಾಡಿದರೇನು, ಓದಿದರೇನು? ತ್ರಿವಿಧ ದಾಸೋಹವಿಲ್ಲದನ್ನಕ್ಕ ಆಡದೆ ನವಿಲು, ಹಾಡದೆ ತಂತಿ, ಓದದೆ ಗಿಳಿ, ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆಡಿದಡೇನು, ಹಾಡಿದಡೇನು, ಓದಿದಡೇನು ಅಂದ್ರೆ ನವಿಲು ಆಟ ಆಡುತ್ತೆ, ಹಾರ್ಮೋನಿಯಂ ಪದ ಹೇಳುತ್ತೆ, ಗಿಳಿ ಪಾಠ ಓದುತ್ತೆ. ಇವ್ರಿಗೆಲ್ಲ ತ್ರಿವಿಧ ದಾಸೋಹ ಇವರಲ್ಲಿ ಇಲ್ಲದೆ ಇರೋದ್ರಿಂದ ದೇವರು ಇವ್ರಿಗೆಲ್ಲ ಒಲಿಯಲ್ಲ. ತ್ರಿವಿಧ ದಾಸೋಹಕ್ಕೆ ದೇವರು ಒಲಿತಾನೆ ಅಂತಕ್ಕಂತಹ ಮಾತನ್ನ ಆ ವಚನದ ಮೂಲಕ ಹೇಳ್ತಾರೆ. ಇನ್ನ ಜ್ಞಾನ ದಾಸೋಹಕ್ಕೆ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಅಂದ್ರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅನ್ನೋ ವಚನದ ಮೂಲಕ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನ ಹೋಗಲಾಡಿಸೋದಕ್ಕೋಸ್ಕರ ಬಸವಣ್ಣವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ಕಟ್ಟಿದ್ರು. ಅಲ್ಲಿಗೆ ಬರ್ತಕ್ಕಂತಹ ಶರಣರ ವಚನಗಳ ಈ ಜ್ಞಾನದಿಂದ ನನ್ನ ಭವ ನಾಶ ಆಯಿತು ಅಂತಕ್ಕಂತಹ ಮಾತು ಹೇಳ್ತಾರೆ. ಇವತ್ತು ಮಠದಲ್ಲಿ ಇಂತಹ ವ್ಯವಸ್ಥೆಯ ಮೂಲಕ ಈ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ನಿಮ್ಮೆಲ್ಲರಿಗೂ ಜ್ಞಾನ ದಾಸೋಹವನ್ನ ಮಾಡ್ತಕ್ಕಂತಹ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ನಿಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನ ಹೋಗಲಾಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ನಿಜವಾದ ಜ್ಞಾನ ದಾಸೋಹ. ಇಂತಹ ಜ್ಞಾನ ದಾಸೋಹ ಕೇಂದ್ರದಲ್ಲಿ ನನಗೆ ಇವತ್ತು ಉಪನ್ಯಾಸವನ್ನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಹಿರಿಯ ಶ್ರೀಗಳಿಗೂ ಮತ್ತು ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಕಿರಿಯ ಶ್ರೀಗಳಿಗೂ ಭಕ್ತಿಯ ಪ್ರಣಾಮಗಳನ್ನ ಮತ್ತೊಮ್ಮೆ ನಾನು ಸಲ್ಲಿಸುತ್ತಾ, ಈ ಒಂದು ಅವಕಾಶವನ್ನ ಕೊಡಿಸಿದಂತವರಲ್ಲಿ ಇಲ್ಲಿನ ನಮ್ಮ ಹಿರಿಯರಾದಂತಹ ನಮ್ಮ ಬಸವರಾಜು ಸರ್ರು ಮತ್ತೆ ನಮ್ಮ ಸಿದ್ಧಲಿಂಗ ಸ್ವಾಮಿಯವರು ಮತ್ತು ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತನ್ನ ಆಲಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ
ನಾನು ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಅನೇಕ ವಚನಕಾರರ ವಚನಗಳನ್ನ ಉದಾಹರಣೆ ಮೂಲಕ ಶರಣ ಸಂಸ್ಕೃತಿ ಎಂಬ ವಿಷಯವನ್ನು ಅರ್ಥಪೂರ್ಣವಾಗಿ ನಮ್ಮೆಲ್ಲರಿಗೂ ಉಪನ್ಯಾಸವನ್ನ ನೀಡಿದಂತ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಪರಮ ಪೂಜ್ಯ ಶ್ರೀ ಶ್ರೀ ಶಿವ